सच्चिदानंद स्वरूपाय शिवोहं परब्रह्मे नमः। प्रातःस्नानेन कालवन्देव पूज्यवाದಂತಹ ಸಮರ್ಥ ಸದ್ಗುರು ಗುರುಬ್ರಹ್ಮ ಮಹಾರಾಜರ ಪುಣ್ಯಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾದ ಸಕಲರಿಗೂ ವಂದಿಸಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಸತ್ಸಂಗದ ನಿಮಿತ್ತವಾಗಿ ಸಮರ್ಥ ರಂಗನಾಥ ಮಹಾಸ್ವಾಮಿಗಳು ಹೇಳ್ತಾರೆ, ಹನುಮಾನ ದೇವಸ್ಥಾನ ಅವಾಗ ಹನುಮಾನ ದೇವಸ್ಥಾನ ಅಂದ್ರೆ ಸದ್ಗುರುವಿನ ವಚನವನ್ನು ನಿರಂತರವಾಗಿ ಮಾಡಬೇಕು. ಇಷ್ಟೊತ್ತನ ಎಲ್ಲರೂ ಅದನ್ನೇ ಹೇಳೋದು, ಧ್ಯಾನ ಮಾಡ್ತೀವಿ. ಆ ಧ್ಯಾನವ ಮಾಡಿದ್ರೆ ಅದೆಲ್ಲ ದೇವಸ್ಥಾನ ಕ್ರಮ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನ, ಅರ್ಜುನ ಕೇಳ್ತಾನ ಕೃಷ್ಣನಿಗೆ, ಪ್ರಾಣಿ ಮಾತ್ರವು ಒಂದೊಂದರಲ್ಲಿ ಮಾನವಿಲ್ಲದೆ ಹಲವರು ಕೆಟ್ಟರು, ಜ್ಞಾನಿಗಳು ಕಾವ್ಯವ ಹಮ್ಮಿದೆ ಹಲವರು ಕಡುತ್ತೆಯರು. ಪ್ರಾಣವನ್ನು ಸತಿಸುತ್ತರಿಗೆ ಅರ್ಪಿಸಿ ಜ್ಞಾನವಿಲ್ಲದೆ ಕೆಟ್ಟು ನರಕಕ್ಕೆ ಮೌನದಿಂದ ಹೋಗುವರು ಹಲವರು ಏನು ಕಾರಣದಲ್ಲಿ. ಜೀವಿರೋರೆಲ್ಲರೂ ನನಗೆ ಮಾನಬೇಕು, ಸನ್ಮಾನ ಬೇಕು, ನನಗೆ ಕೆಲವು ಮಂದಿ ಕೇಳ್ಬೇಕಾಗತ್ತ. ಏನು ಕೆಲವು ಮಂದಿ ನಾವು ಜ್ಞಾನಿಗಳಪ್ಪ, ನಾವು ದೊಡ್ಡವರು, ನಾವು ಹೇಳಿದಾಗ ನೀವೆಲ್ಲ ಕೇಳ್ಬೇಕು, ನೀನು ಕೆಲವು ಮಂದಿ ಕೇಳ್ಬೇಕ. ಏನು ಕೆಲವು ಮಂದಿ ಅಂದ್ರೆ ಎಲ್ಲ ನನ್ನ ಜೀವ ಏನೈತಿ ನೋಡ್ರಿ, ನನ್ನ ಪ್ರಪಂಚ ನೋಡ್ರಿ, ಅವ್ರದ್ದು ಎಲ್ಲ ನಂದು ಏನೈತಿ ಎಲ್ಲ ಅವ್ರ ಹಿಂಗೆ ಕೇಳ್ತಾರೆ. ಯಾಕೆ ಕೇಳ್ತ ಹೋಗ್ತಾರ? ಇಷ್ಟಕ್ಕೆಲ್ಲ ಕಾರಣ ಏನು ಹೋಗಿ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಏನಪ್ಪ ಇಷ್ಟಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಮನಸ್ಸೆಂಬ ಮಹಾಸಾಗರದಲ್ಲಿ ಆಸೆ ಮೋಹಾನಿಗಳೆಂಬ ತೆರೆಗಳಿದ್ದವು, ಅಲೆಗಳಿದ್ದವು. ಕುಟುಂಬ ಜ್ಞಾನಿಗಳು ಹೇಳ್ತಾರ ಅಂದ್ರ ಪರಮ ಸತ್ಯದ ಪ್ರಜ್ಞೆಯಿಂದ ತುಂಬಿಕೊಳ್ಳುವುದು ಯೋಗ. ಈ ಯೋಗದಿಂದ ನಮ್ಮ ಮನಸ್ಸಿನಲ್ಲಿರುವಂತ ಆಸೆ ಮೋಹಾದಿಗಳೆಲ್ಲ ಕಡಿವಾಗೈತಿ. ಅವಾಗ ಸ್ವಲ್ಪ ಸಮಾಧಾನ ಆಗ್ತದೆ. ಯಾವಾಗ ನಿನಗೆ ಸಮಾಧಾನ ಆಗ್ಬೇಕು ಅವಾಗ ನಿನಗೆ ಜ್ಞಾನ. ನಮ್ಗೆ ಸಮಾಧಾನ ಇಲ್ಲದ ಜ್ಞಾನ ಇಲ್ಲ ಅಂತ ಕೇಳ್ಕೊಂಡು ಸಮಾಧಾನ ಧ್ಯಾನ ಮಾಡಿದ್ರೆ ಏನು ಬರ್ತೈತಿ? ಅನುಮಾನ ಐತಿ ನಮ್ಮ ಅದ್ರ ಬಗ್ಗೆ ನಮ್ಮ ಅನುಮಾನ ಐತಿ. ಅದು ನಿರಸನ ಆಗ್ಬೇಕಾದ ಸುಮ್ ಕುತ್ಕೊಂಡು ಧ್ಯಾನ ಮಾಡ್ತಾರೆ, ಸುಮ್ ಕುತ್ಕೊಂಡು ಧ್ಯಾನ. ಧ್ಯಾನನ ಅಂತ ಹೇಳಿಲ್ಲ ಅಂದ್ರೆ ಮೊದಲ ಕುಂದಾಟನಿ ಕಲಿ, ಸುಮ್ಮನೆ ಕುಂದಾಟನಿ ಕಲಿಯಲ್ಲ. ಬುದ್ಧ ಸಾವತ್ತಿಯ ಕ್ಷೇತ್ರವನದಲ್ಲಿ ವಿರಾಜಮಾನನಾಗಿದ್ದ. ಅವನ ಶಿಷ್ಯ ಆನಂದ ನಗರದಲ್ಲಿ ಹೋಗಿ ಭಿಕ್ಷಾವನ್ನು ಕೊಂಡು ನದಿ ನೀರು ಕುಡಿಯಲ್ಲ. ಅಲ್ಲಿ ಒಂದು ಹುಡುಗಿ ನೀರು ತುಂಬಾಕೈತಿ. ಅವ ಏನಂತ ತಂಗಿ ನೀರು ಕೊಡುವ ಅಕ್ಕಿ ಹೇಳ್ತ, ನಾನು ಚಾಂಬಾರಿಕ ಕನ್ಯೆ, ಈಳು ಜಾತಿದ್ದೀನಿ ನಾನು, ನನಗೆ ನಿನಗೆ ನೀರು ಕೊಟ್ಟಾಗ ನನ್ನ ಊರಿಂದ ಬಯಸ್ತಾರ ಅಂತ ನಾನು ಅವಾಗ ಆನಂದನ ತಂಗಿ, ನಾನು ನಿನ್ನ ಜಾತಿ ಕೇಳಿಲ್ಲ, ನೀರು ಕೇಳಿದಂತ. ನೀರು ಅಟ್ಟ ಕೇಳಿಲ್ಲ, ಅಕ್ಕಿಗೆ ಅಷ್ಟಂದ ಸಂತೋಷ ಆದ. ಅಕ್ಕಿಗೆ ಒಂದು ನೀರು ಹಾಕಿದ್ದು, ನೀರು ಕುಡಿದು ಆನಂದದಿಂದ ಹೋಗ್ಬೇಕು. ಈಕೆ ಮಣಿ ಬಂದು ಅವರಿಗೆ ಪ್ರಕೃತಿ ಅಂತ ತಾಯಿ ಮಗಳು ಇಬ್ಬರ ಮನೆ ಬಂದು ಏನ್ ಮಾಡ್ತಾರ, ಅಲ್ಲಿ ಒಬ್ಬ ನೀರು ಕೇಳಿ ನನಗ ನೀರು ಕೊಡಂಗಿಲ್ಲ, ನನಗೆ ಜಾತಿ ಬೇಡ, ನೀರು ಬೇಕು, ನೀರು ಕೊಡಂತ. ಅವ ನೋಡಕ ಬಹಳ ಸೌಂದರ್ಯ ದೇವನನ್ನ ಲಗ್ನ ಮಾಡಂಗಿದ್ರೆ ನಾವು ಕೂಡ ನಮ್ಮ ಆಸೆ ಇರ್ತದೆ, ಮನುಷ್ಯನಾಗ ಆಸೆ ಇದೆ.
ಇಲ್ಲಮ್ಮ ಯಾರು ಏನು ಎಂತವ ಹಂಗ ಕೇಳಬೇಕು. ಅವ ಯಾರಲ್ಲ ಒಬ್ಬರು ಶಿಷ್ಯ ಅಷ್ಟಿರತ್ತಲ್ಲ ತಂಗಿ. ಒಬ್ಬರು ಶಿಷ್ಯರು ಸನ್ಯಾಸ ದೀಕ್ಷೆಗಳನ್ನು ಬಂದಿರ್ತಾರ. ಅವ್ರು ಎಂದೂ ಲಗ್ನ ಆಗಲ್ಲ. ಯಾಕ ಸನ್ಯಾಸಿ ದೀಕ್ಷೆ ಬಿಡಾಕ್ ಹೋಗಿಲ್ಲ ನಾವು ಕೇಳ್ತಾರ ತೆಗಿಗೆ ಬಿಡಾಕ್ ಬರ್ತೈತೆ ಈಗ ಏನೋ ನೋಡು ಲಗ್ನ ಮಾಡಿದ್ರೆ ನೋಡು ಹೋಗಿ ಆನಂದ ಮುಗಿಸಾಡ್ಕೊಂಡು ಹೋಗಿ ಅವ್ನು 4 ಹೇಳ್ತಾರಲ್ಲ ಮತ್ತು ಆನಂದ ಲಗ್ನ ಮತ್ತೆ ಈಗ ಲಗ್ನ ಮಾಡ್ಕೊತಾನೆ ಏನು ಮಾಡ್ಕೊತಾನ್ರಿ. ಈಗ ಸನ್ಯಾಸಿ ದೀಕ್ಷೆ ಆಗೋದಿಲ್ಲ ಅಲ್ಲ ತಾಯಿ ಅವ್ರು ಲಗ್ನ ಆಗಿಲ್ಲ ಅಂತ ಸನ್ಯಾಸಿ ದೀಕ್ಷೆ ಅದಕ್ಕೆ ಅವ್ರ ಲಗ್ನ ಮಾತು ಗೊತ್ತಾಗಿ ಅವನಕಿನ ಸುಂದರವಾದಂಥ ಹುಡುಗ ಲಗ್ನ ಮಾಡ್ತೀನಿ ಅಂತ ಯಾಕೆ ಚಿಂತೆ ಮಾಡ್ತೀನಿ ಅಂತ ಯಾಕಂದ್ರೆ ಅವನ ಆಸೆ ಬಿಟ್ಟೈತೆ ಮೋಹ ಆಗೈತೆ ಲಗ್ನ ಆದ್ರೆ ಅಲ್ಲ ನಾವು ಸನ್ಯಾಸಿ ದೀಕ್ಷಾ ತಗೊಂಡಾನೋ ಇಲ್ಲೋ ಅನ್ನುವಂಥ ಅನುಮಾನ ಕೂಡ ಆಯ್ತು ಆಯ್ತು ಕೇಳ್ಬೇಕು ತಿಳ್ಕೊಂಡು ಹೋಗಿ ಆರಾಮ ಅಂತ ಹೋಗಲ್ಲ. ನಮ್ಮ ಮನೆಗೆ ಹೋಗ್ತಾರೆ ದೀಕ್ಷಾ ಆಯ್ತು ಸನ್ಯಾಸಿ ಆಯ್ತು ಬರ್ತೀನಿ ಅಂತ ಮನೆಗೆ ಮಾಡ್ಕೊ ಹಂಗೆ ಮಾಡಿಸಿಲ್ಲ ಆವಾಜ್ ಹೇಳ್ತಾರ ತಾಯಿ ಹೇಳ್ತಾರೆ ನೋಡಪ್ಪ ನೀನು ಯಾರು ನನ್ನ ಮಗನ ಲಗ್ನ ಆಯ್ತು ಮತ್ತೆ ಏನು ಸನ್ಯಾಸಿಗಳ ಕೆಲಸ ಏನು ಭಕ್ತರ ಆಸೆ ತೀರಿಸಿದ್ರಲ್ಲ ಇಬ್ಬರ ಕೆಲಸ ಏನೇನು ಭಕ್ತರ ಆಸೆ ತೀರಿಸಿದ್ರಿ ಅದಕ್ಕೆ ಅವ್ನು ಲಗ್ನ ಅದ್ಯಾಂಗ ಸಾಯ್ತಾನಪ್ಪ ನಾನು ಈಗಾಗಲೇ ಸನ್ಯಾಸ ದೀಕ್ಷಾ ತಗೊಂಡು ಬರೋಲ್ಲ ಆಗೋದಿಲ್ಲ ತಾಯಿ ಒಂದು ಹುಡುಗಿ ಹೇಳ್ತಾರೆ ಹುಡುಗಿ